ಈಗ ಇಲ್ಲಿ ಒಂದು ಸಣ್ಣ ಪ್ರಯತ್ನವಾಗ್ತಾ ಇದೆ. ಅದೇನು ಅಂದರೆ ಆಚಾರ್ಯರ ವಾಂಗ್ಮಯ ಸೌಂದರ್ಯದ ಯಕ್ಷಗಾನ ಶೈಲಿಯ ಪ್ರಸ್ತುತಿಯನ್ನು ನಾವು ಮಾಡ್ತಾ ಇದ್ದೇವೆ ಒಂದು 40 ನಿಮಿಷದ ಕಾಲಮಿತಿಯಲ್ಲಿ. ಈ ಒಟ್ಟು ಪರಿಕಲ್ಪನೆ, ಇದರ ರಚನೆ, ನಿರ್ದೇಶನ ಡಾಕ್ಟರ್ ಪೃಥ್ವಿರಾಜ್ ಕವತಾರ್ ಅವರದ್ದು. ಹಿಮ್ಮೇಳದಲ್ಲಿ ಭಾಗವತರಾಗಿ ವಿಶ್ವಾಸ್ ಕರ್ಬೆಟ್ಟು ಅವರು ನಮ್ಮೊಂದಿಗಿದ್ದಾರೆ. ಹಾಗೆ ನಾಗಶಯನ ಮಂಜೇಶ್ವರ, ಸ್ಕಂದ ಕೊನ್ನಾರ, ಮುಮ್ಮೇಳದಲ್ಲಿ ಸುನಿಲ್ ಭಾಸ್ಕರ್ ಮಜಲು ಹಾಗೂ ನಾಗೇಶ್ ಬೈಲೂರು. ಯಕ್ಷಗಾನದ ತಾಳಮದ್ದಲೆಯ ಶೈಲಿಯಲ್ಲಿ ಈ ಕಾರ್ಯಕ್ರಮ ಮುಂದುವರಿಯುತ್ತದೆ. ಆರಂಭದಲ್ಲಿ ಸರಿಗಮ ಸಂಗೀತ ಶಾಲೆಯ ಖ್ಯಾತಿಯ ವಿದುಷಿ ಉಮಾಶಂಕರಿಯವರು ಈ ಕಲಾವಿದರನ್ನು ಪರಿಚಯಿಸಿ ಅವರನ್ನು ಸ್ವಾಗತಿಸುತ್ತಾರೆ. ಎಲ್ರಿಗೂ ಶುಭೋದಯ. ವಿದ್ಯಾವಾಚಸ್ಪತಿ ಶ್ರೀ ಬನ್ನಂಜೆ ಗೋವಿಂದಾಚಾರ್ಯ ನೆನಪಿನ ಬನ್ನಂಜೆ ಉಡುಪಿ ನಮನ ಇಂದು ಆಗಸ್ಟ್ 3 ಭಾನುವಾರ ಇದೀಗ ಎಂಜಿಎಂ ಕಾಲೇಜಿನ ನೂತನ ರವೀಂದ್ರ ಮಂಟಪದಲ್ಲಿ ಅದ್ದೂರಿಯಿಂದ ನಡೆಯಲಿಕ್ಕಿದೆ. ಬನ್ನಂಜೆಯವರ ಕೃತಿ ಆಧಾರಿತ ಯಕ್ಷಗಾನ ಪ್ರಸ್ತುತಿ, ಕಲಾವಿದರ ಕಿರು ಪರಿಚಯ. ಯಕ್ಷಗಾನ ಭಾಗವತಿಕೆ ವಿಶ್ವಾಸ್ ಕರ್ಬೆಟ್ಟು, ಇವರು ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ ಅವರ ಶಿಷ್ಯ. ಸ್ಕಂದ ಕೊನ್ನಾರ್ ಮದ್ದಳೆ ವಾದಕರು, ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ ಅವರ ಶಿಷ್ಯ. ನಾಗಶಯನ ಮಂಜೇಶ್ವರ ವಯಲಿನ್ ವಾದಕರು, ವಿದ್ವಾನ್ ಯುಜಿ ನಾರಾಯಣ ಶರ್ಮಾ ಇವರ ಶಿಷ್ಯ. ಸುನಿಲ್ ಭಾಸ್ಕರ್ ಹಾಗೂ ಶ್ರೀ ನಾಗೇಶ್ ಬೇಲೂರು ಪಲ್ಲಮಜಲು ಹವ್ಯಾಸಿ ಯಕ್ಷಗಾನ ಕಲಾವಿದರು. ಎಲ್ಲ ಕಲಾವಿದರನ್ನು ಆದರಪೂರ್ವಕವಾಗಿ ಸ್ವಾಗತಿಸುತ್ತಾ, ಖ್ಯಾತ ಚಲನಚಿತ್ರ ನಟರಾದ ಶ್ರೀಯುತ ಸುಚೇಂದ್ರ ಪ್ರಸಾದ್ ಅವರು ಬಂದು ಕಲಾವಿದರ ಎಲ್ಲರನ್ನು ಶಾಲನ್ನು ಹಾಕಿ ಗೌರವಿಸಬೇಕು ಅಂತ ಮನದಾಳದಿಂದ ಕೇಳಿಕೊಳ್ಳುತ್ತಾ ಇದ್ದೇನೆ. ಶ್ರೀಯುತ ಸುಚೇಂದ್ರ ಪ್ರಸಾದ್ ದಯವಿಟ್ಟು ವೇದಿಕೆಗೆ ಬಂದು ಕಲಾವಿದರನ್ನು ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಇದೀಗ ವಯಲಿನ್ ವಾದಕರು ನಾಗಶಯನ ಮಂಜೇಶ್ವರ. ಇದರ ಸಂಪೂರ್ಣ ಪರಿಕಲ್ಪನೆ ನಿರ್ದೇಶಕರಾದ ಶ್ರೀಯುತ ಪೃಥ್ವಿರಾಜ್ ಕವತ್ತಾರ್ ಕೂಡ ದಯವಿಟ್ಟು ವೇದಿಕೆಗೆ ಬಂದು ಶ್ರೀಯುತ ಸುಚೇಂದ್ರ ಪ್ರಸಾದ್ ಅವರಿಂದ ಅವರು ಶಾಲನ್ನು ಹಾಕಿ ಅವರನ್ನು ಕೂಡ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು ಶ್ರೀಯುತ ಸುಚೇಂದ್ರ ಪ್ರಸಾದ್ ಇವರಿಗೆ. ಕಲಾವಿದರಿಗೆ ಇದೀಗ ವೇದಿಕೆ. ನಮಸ್ತೆ. ಶ್ರೀ ಗುರುಗಣಾಧಿಪತಯೇ ನಮಃ. ವ್ಯಾಸಾಯ ಭವನ
श्रीशाय गुणराशये हृद्याय शुद्धविद्याय मध्वाय च नमो नमः। ಒಂದೇ ಸಭಾಮಂಡಲಂ ದೇವೇಂದ್ರನ ಸುಧರ್ಮ ಸಭೆಯಲ್ಲಿ ನೆರೆದಿರುವ ಸಪ್ತರ್ಷಿ ಮಂಡಲದಲ್ಲಿ कश्यपोऽत्रिर्भरद्वाजो विश्वामित्रोऽथ गौतमः जमदग्निर्वसिष्ठश्च सप्तैते ऋषयः ಇವರ ಮಧ್ಯದಲ್ಲಿ ಯಾರೋ ಒಬ್ಬ ಋಷಿಗೆ ಇದ್ದಕ್ಕಿದ್ದಂತೆ ಭೂಮಿಯಲ್ಲಿ ಜನಿಸಿ ಬರಬೇಕೆಂದೆನಿಸಿ ಆ ಋಷಿ ಅವತರಣಗೈದು ದೇವ ಭಾಷೆಯ ಶಬ್ದ ಲಯಗಳಲ್ಲಿ ಜೀವಿಸುತ್ತಾ ಅಗಾಧ ಜ್ಞಾನ ಸಂಪದವನ್ನು ವಾಣ್ಮಯಗಳ ರೂಪದಲ್ಲಿ ಜನಪದಕ್ಕೆ ವಿತರಿಸುತ್ತಾ ಮನುಷ್ಯರ ನಡುವೆ ಮನೀಷಿಯಾಗಿ ಬದುಕುತ್ತಾ ಸಾಮಾನ್ಯ ಸೃಷ್ಟಿಗಳ ನಡುವೆ ದೃಷ್ಟಾರರಾಗಿ ಉಸಿರಾಡುತ್ತಾ ಅರಿವಿನ ಅಲೆಗಳ ಶರಧಿಯಲ್ಲಿ ಈಜಾಡುತ್ತಾ ಇರವಿನ ಮರೆವು ಆವರಿಸದಂತೆ ಲೋಗರಿಗೆ ತಿಳಿವಿನ ಮಳೆಯಲ್ಲಿ ನೆನೆಯಿಸುತ್ತಾ ಶಾಸ್ತ್ರ ಜಡರಾಗದೆ ಆಧುನಿಕತೆಗೂ ಪೂರ್ಣ ಪರವಶರಾಗದೆ ಅದೂ ಸತ್ಯ ಇದೂ ಸುಳ್ಳಲ್ಲ ಏತಾದಪಿ ಸತ್ಯಂ ತದಪಿ ಅಸತ್ಯಂ ಸಂಚಾರಿ ಇವರು ಎಲ್ಲವನ್ನು ಒಳಗೊಳ್ಳುವ ಉನ್ನತ ಕಾಣ್ಕೆಯ ಮಧ್ಯಮ ಮಾರ್ಗಿಗಳು, ಸಮತೋಲಿತ ಭಾವದ ಉದ್ದಾಮ ಯೋಗಿಗಳು. ಭೂಲೋಕದಲ್ಲಿ ಜ್ಞಾನಸತ್ರದ ಉದ್ಗಾತ್ರಗಳಾಗಿ ದೀರ್ಘಕಾಲದ ಸಾರ್ಥಕ ಬಾಳ್ವೆಯನ್ನು ನಡೆಸಿ ಇನ್ನು ಇಹದ ಸಖ್ಯ ಸಾಕು ಎಂಬಂತೆ ಮರಳಿ ಮಹರ್ಷಿ ಮಂಡಲವನ್ನು ಸೇರಲು ತೆರಳಿದಂತಿರುವ ಇವರು ಸಗಮಗಾನ್ ವಿದ್ವಾನ್ ಬನ್ನಂಜೆ ಗೋವಿಂದಾಚಾರ್ಯ ಸಗ ಆರ್ಯ ಆಚಾರ್ಯ ಜ್ಞಾನಸ್ಯ ಸೌಂದರ್ಯಂ ತತ್ವಸ್ಯ ಔದಾರ್ಯಂ ಸಗಮಗಾನ್ ವಿದ್ವಾನ್ ಬನ್ನಂಜೆ ಗೋವಿಂದಾಚಾರ್ಯ ಇವರು ನಮ್ಮ ಋಷಿವರ್ಯರು ಮಹಾನ್ ಬನ್ನಂಜೆ ಗೋವಿಂದಾಚಾರ್ಯರು, ವಿದ್ವದ್ವರೇಣ್ಯ ಅರಿವಿನ ಆರ್ಯರು, ಪಂಡಿತೋತ್ತಮ ತತ್ವ ಔದಾರ್ಯರು, ವಾಂಗ್ಮಯ ಲಹರಿಯ ಸೌಂದರ್ಯರು, ವಾದ ಪ್ರತಿವಾದ ಶೌರ್ಯರು, ಗುಣ ಗಾಂಭೀರ್ಯರು, ಆರ್ಯರು, ಆಚಾರ್ಯರು, ಆಚಾರ್ಯವರ್ಯರು. ಲಕ್ಷ್ಮೀರ್ಯಸ್ಯ ಪರಿಗ್ರಹಃ ಸಿರಿಯು ಮನೆಯಾಕೆ, ಕಮಲಭೂಃ ಸೂನುಃ ಮಗನು ನಾಲ್ಮೊಗನು, ಗರುತ್ಮಾನ್ ರಥಃ ಗರುಡನವನ ತೇರು, ಶೇಷಶ್ಚ ಶಯ್ಯಾ ಪುನಃ ಮತ್ತೆ ಶೇಷತಲ್ಪ, ಬ್ರಹ್ಮಾಂಡಂ ವರಮಂದಿರೋ ಬ್ರಹ್ಮಾಂಡ ಮಹಡಿ, ರಮೆಯು ಮನ್ನಿಯಾಕಿ
ಮಗನು ನಾ ಮಗನು ಗರುಡ ಅವನ ತೇರು ಅಜ್ಞಾನ ಹರನೋ ಮಗನೋ ಮತ್ತೆ ಬೊಮ್ಮಾಂಡ ಮಹಡಿ ಚಾಕರಿಗೆ ಬಲಿ ದೊರೆಗೆ ಸುರರ ಮುಗಿ ಮೂಜಗವ ಕೊರೆವ ಸಂಸಾರಿ ಹರಿಯೂ ಮೂಜಗವ ಕೊರೆವ ಸಂಸಾರಿ ಹರಿಯೂ ಕರುಣಿಸಲಿ ಮಂಗಲವನು ಕರುಣಿಸಲಿ ಮಂಗಲವನು ಇದು ರಾಜರಾಜೇಶ್ವರ ಯತಿವರೇಣ್ಯರು ವಿರಚಿಸಿದ ಮಂಗಲಾಷ್ಟಕದ ಒಂದು ಚರಣ. ಇದನ್ನು ಬನ್ನಂಜೆ ಆಚಾರ್ಯರು ಸೊಗದ 8 ಸೊಲ್ಲು ಸೊಗದೆಂಟು ಸೊಲ್ಲು ಎಂಬ ಶೀರ್ಷಿಕೆಯಲ್ಲಿ ಅನುವಾದಿಸಿದ್ದಾರೆ. ರಾಕ್ಷೋಗ್ನ ಸೂಕ್ತವನ್ನು ರಕ್ಕಸರ ನೋಡಿಸುವ ಹಾಡು ಎಂಬ ತಲೆಬರಹದಲ್ಲಿ ಸರಳ ಕನ್ನಡದಲ್ಲಿ ಬರೆದಿದ್ದಾರೆ. ಇವರ ಲೇಖನಿಯಲ್ಲಿ ಶ್ರೀ ಸೂಕ್ತವು ಹರಿಯ ಹಿರಿಯರಸಿಯ ಹಾಡಾಗಿದೆ. ಆಚಾರ್ಯ ಮಧ್ವರ ಕೃಷ್ಣಾಮೃತ ಮಹಾರ್ಣವ ಅಂದರೆ ಕೃಷ್ಣ ಅಮೃತ ಮಹಾ ಅರ್ಣವ, ಕೃಷ್ಣನೆಂಬ ಸೊದೆಯ ಕಡಲು ಆಗಿದೆ. ಅವರ ಅನುವಾದದಲ್ಲಿ ಅಮೃತವೆಂಬ ಸಂಸ್ಕೃತ ಪದ ಸೊದೆ ಎಂಬ ಅಚ್ಚ ಕನ್ನಡ ಪದವಾಗಿದೆ. ಇವರದ್ದು ಸಂಸ್ಕೃತದ ಬುದ್ಧಿ, ಕನ್ನಡದ ಹೃದಯ. ಹೌದಲ್ಲ, ಶಕುಂತಲೆಯನ್ನು ವರ್ಣಿಸುವಾಗ ದುಷ್ಯಂತದ ಉದ್ಗಾರವನ್ನು ಕಾಳಿದಾಸ ಬರೆದೊರೆದ ಪರಿಯನ್ನು ಬನ್ನಂಜೆ ಆಚಾರ್ಯರು ಕನ್ನಡಕ್ಕಿಳಿಸಿದಂತಹ ಬಗೆ ನೋಡಿ. ಅನಾಘ್ರಾತಂ ಪುಷ್ಪಂ ಮೂಗು ಮೂಸದ ಅಲರು ಕಿಸಲಯಮಲು ನೌಕರರು ಹೈಹಿ ಮೂಗು ಮೂಸದ ಅಲರು ಉಗುರು ತಾಗದ ಚಿಗುರು. ಮೂಗು ಮೂಸದ ಅಲರು ಉಗುರು ತಾಗದ ಚಿಗುರು. ಬನ್ನಂಜೆ ಆಚಾರ್ಯರು ಸಂಸ್ಕೃತದಿಂದ ಕನ್ನಡಕ್ಕೆ ಅನುವಾದ, ಭಾಷಾಂತರ, ರೂಪಾಂತರ ಎಂಬ ಪದಗಳನ್ನು ಬಳಸುವುದಿಲ್ಲ. ಅವರು ಕನ್ನಡದ ಕನ್ನಡಿಯಲ್ಲಿಯೇ ಎಂದು ಕರೆಯಬಯಸುತ್ತಾರೆ. ಕರುನಾಡಿನ ದರ್ಪಣದಲ್ಲಿ ದೇವಭಾರತಿಯ ಪ್ರತಿಬಿಂಬವನ್ನು ಕಾಣಲು ಬಯಸುತ್ತಾರೆ. ಬನ್ನಂಜೆಯವರ ಮನದಂಗಳದಲ್ಲಿ ಸಂಸ್ಕೃತ ಮತ್ತು ಕನ್ನಡ ಸಂಧಿಸುತ್ತಿವೆ ಎಂಬಂತೆ ಅವರ ಕೃತಿಗಳು ವಿರಚಿತಗೊಂಡಿವೆ. ಅವರ ಸಂಸ್ಕೃತ ಕನ್ನಡಗಳ ಅನುವಾದ ಎಂಬುದು ಒಂದು ಬಗೆಯ ಮಿಥುನದ ಹಾಗೆ, ಮರೆತು ದೂರ ಸರಿದಿವೆಯೋ ಎಂಬಂತಿರುವ 2 ಭಾಷೆಗಳನ್ನು ಸಂಭಾಷಕ್ಕೆ ಒಳಪಡಿಸುತ್ತಾರೆ. ಹಾಗಾಗಿಯೇ ಅಭಿಜ್ಞಾನ ಶಾಕುಂತಲದ ಕಾಳಿದಾಸ ನೆನಪಾದಳು ಶಕುಂತಳೆ ಎಂಬ ಅಚ್ಚಗನ್ನಡದಲ್ಲಿ ಕರುನಾಡಿನಲ್ಲಿ ಅವತರಣಗೈದಿದ್ದಾನೆ. ತುಂಬಿಗಳು ತುಸು ತುಸುವೆ ಚುಂಬಿಸಿದ ಬದಿಯ ತುಂಬಿಗಳು ತುಸು ತುಸುವೆ ಚುಂಬಿಸಿದ ಬದಿಯ ನಸೆಯಾದ ಕೇಸರದ ತುದಿಯ ಶಿರಿಷದರಳುಗಳನ್ನು ಕರಿಕರಿಸಿ ಕಟಿಗೆ ಶಿರಿಷದರುಳುಗಳನ್ನು
ಕನಿಕರಿಸಿ ಕಡೆಗೆ ಮೆಲನೆ ಮುಡಿಯುವರು ಹುಡುಗಿಯರು ಕಡೆಗೆ ಮೆಲನೆ ಮುಡಿಯುವರು ಹುಡುಗಿಯರು ಕಡೆಗೆ ಇದು ನೆನಪಾದಳು ಶಕುಂತಲೆಯಲ್ಲಿ ಬನ್ನಂಜೆ ಆಚಾರ್ಯರು ನಟಿಯ ಸಂಸ್ಕೃತದ ವಾಣಿಯನ್ನು ಕನ್ನಡದ ಉಲಿಯನ್ನಾಗಿ ಪರಿವರ್ತಿಸಿದ ಬೆರಗಿನ ಬಗೆ. ಆವೆ ಮಣ್ಣಿನ ಆಟದ ಬಂಡಿ ಎಂಬ ಶೀರ್ಷಿಕೆಯನ್ನು ಕೇಳಿದರೆ ಯಾರಾದರೂ ಅಚ್ಚರಿ ಪಡಬಹುದು. ಇದು ಶೂದ್ರಕ ಕವಿಯ ಮೃಚ್ಛಕಟಿಕ ನಾಟಕವನ್ನು ಕನ್ನಡಕ್ಕೆ ದಾಟಿಸಿದಂತಹ ಬಗೆ. ಈ ನಾಟಕ ನೀನಾಸಂ ತಂಡದ ಮೂಲಕ ಜನಮನಕ್ಕೆ ಹೆಚ್ಚು ಹತ್ತಿರವಾಗಿದೆ. ಸಂಸ್ಕೃತ ನಾಟಕಗಳಲ್ಲಿ ಸ್ತ್ರೀ ಪಾತ್ರಗಳು, ಪೂರಕ ಪಾತ್ರಗಳು ಪ್ರಾಕೃತದಲ್ಲಿ ಸಂಭಾಷಿಸುತ್ತವೆ. ಇಂತಹ ಅನುವಾದವನ್ನು ಹೆಚ್ಚು ಕನ್ನಡೀಕರಣಕ್ಕೆ ಒಳಪಡಿಸಬೇಕು ಎಂದು ಬನ್ನಂಜೆ ಆಚಾರ್ಯರಿಗೆ ಅನ್ನಿಸಿರಬೇಕು. ಅಂತಹ ಸಂದರ್ಭದಲ್ಲಿ ಬನ್ನಂಜೆ ಆಚಾರ್ಯರು ಉತ್ತರ ಕರ್ನಾಟಕದ ಶೈಲಿಯ ಕನ್ನಡದಲ್ಲಿ ಈ ಪಾತ್ರಗಳ ಸಂಭಾಷಣೆಯನ್ನು ಬರೆದಿದ್ದಾರೆ. ಕ್ರಮೇಣ ಶೈಲಿಯನ್ನು ಬಳಸಿದರು. ಅವರೇ ಹೇಳುವಂತೆ ಇದು ಹೊಯ್ಕ್ಬರ್ಕ್. ಶೂದ್ರಕ ಕವಿಯ ಕುರಿತು ಸೂತ್ರಧಾರ ಹೇಳುವ ನುಡಿಯನ್ನು ಬನ್ನಂಜೆ ಆಚಾರ್ಯರು ಎಷ್ಟೊಂದು ಸುಂದರವಾಗಿ ಕನ್ನಡಕ್ಕೆ ಅವತರಣಗೊಳಿಸಿದ್ದಾರೆ. ಋಗ್ವೇದೋ ಸಾಮವೇದೋ ಗಣಿತ ಮಥಕಲಂ ವೈಶಿಕೀಂ ಅಸ್ತಿ ಶಿಕ್ಷಾ. ಋಗ್ವೇದ ಬಲ್ಲವನು ಸಾಮಗಾನದಿ ನಿಪುಣ, ಲಲಿತ ಕಲೆಗಳ ತವರು ಗಣಿತದಲ್ಲೂ ಜಾಣ, ಆನೆ ಪಳಗಿಸಲಿಕ್ಕೂ ಇವನು ಪ್ರವೀಣ. ಜ್ಞಾತ್ವಾ ಸರ್ವಪ್ರಸಾದಾತ್ ವ್ಯಪಗತ ತಿಮಿರೆ ಚಕ್ಷುಷಿ ಚೋಪಲಭ್ಯಃ. ಶಿವನ ಅನುಗ್ರಹದಿಂದ ಮಾಯೆ ಕತ್ತಲು ಕಳೆದು ಪರೆ ಹರಿದು ತೆರೆದಿರುವ ಕಣ್ಣು ಪಡೆದು ರಾಜನ ವೀಕ್ಷ್ಯ ಪುತ್ರ ಪರಮ ಸದುದಯೇನ ಶ್ವಮೇಧೇನ ಚೇಷ್ಟ್ಯ. ಹಿರಿಯ ವೈಭವದಿಂದ ಅಶ್ವಮೇಧವಗೈದು ಮಗನ ಆಳ್ವಿಕೆಯನ್ನು ಕಂಡು ನಲಿದ. ಲಬ್ಧ್ಯಾಚಾಯುಃ ಶತಾಬ್ದೋ ದಶ ದಿನ ಸಹಿತೋ ಶೂದ್ರಗೋಗ್ನಿ ಪ್ರವಿಷ್ಟಃ. 100 ವರ್ಷದ ಮೇಲೆ ಮತ್ತೆಯೂ 10 ದಿನ ಬದುಕಿ ಪೂರ್ಣಾಯುಷ್ಯ ಬೆಂಕಿಯಲ್ಲಿ ಮೈಚೆಲ್ಲಿಕೊಂಡವನು ಈ ಶೂದ್ರಕ. ಶೂದ್ರಕ ಎಂಬುದು ನಾಟಕಕಾರನ ಕಾವ್ಯನಾಮ ಆಗಿರಬಹುದೆಂಬುದು ಆಚಾರ್ಯರ ತರ್ಕ. ಅವನು ಕ್ರಾಂತಿಕಾರಿ ಮನೋವೃತ್ತಿಯವನಾಗಿರಬಹುದು ಎಂಬುದಾಗಿ ಅವರು ಅಭಿಪ್ರಾಯ ಪಡುತ್ತಾರೆ. ಅವರ ಪ್ರಕಾರ ಶೂದ್ರ ಎಂದರೆ ಶುಚಾದ್ರವತಿ, ಅಂದರೆ ಇನ್ನೊಬ್ಬರ ದುಃಖಕ್ಕೆ ಕರಗಿ ಅವರ ನೆರವಿಗೆ ಧಾವಿಸುವ ಕರುಣಾಳು ಎಂದರ್ಥ. ಅದಕ್ಕೆ ಅವರು ಉಪನಿಷತ್ತಿನ ಒಂದು ಪ್ರಸಂಗವನ್ನು ಉದಾಹರಿಸುತ್ತಾರೆ. ಜ್ಞಾನಶ್ರುತಿ ಎಂಬ ರಾಜನು ಬ್ರಹ್ಮಜ್ಞಾನಿಯಾದ ರೈಕ್ವ ಮುನಿಯ ಬಳಿ ಜ್ಞಾನಪಿಪಾಸುವಾಗಿ ಬಂದಾಗ ಮುನಿ ಅವನನ್ನು ಶೂದ್ರ ಎಂದು ಸಂಬೋಧಿಸುತ್ತಾನೆ ಎಂದು ಆಚಾರ್ಯರು ಹೇಳುತ್ತಾರೆ. ಅಹರೇ ತ್ವಾ ಶೂದ್ರ ತವೈವ ಸಹ ಗೋಭಿರಸ್ತು. ದುಃಖದಿಂದ ಕರಗಿ ಬಂದ ರಾಜ ಅವನಾದುದರಿಂದ ಅವನು ಶೂದ್ರ. ಈ ಉಪನಿಷತ್ತಿನ ರಹಸ್ಯವೇ ಶೂದ್ರಕ ಎಂಬ ಕಾವ್ಯನಾಮಕ್ಕೆ ಹಿನ್ನೆಲೆಯಾಗಿರಬಹುದು ಎಂದು ಆಚಾರ್ಯರ ತರ್ಕ. ಆಚಾರ್ಯರು ಭಟ್ಟನಾರಾಯಣನ ವೇಣಿ ಸಂಹಾರವನ್ನು ಜಡೆಹೆಣೆದಳು ಪಾಂಚಾಲೆ ಎಂಬುದಾಗಿ ಕರೆದಿದ್ದಾರೆ. ಭಾಸಕವಿಯ ಮಧ್ಯಮ ವ್ಯಾಯೋಗವನ್ನು ನಡುವಿನವನ ಬಿಡುಗಡೆ ಎಂದು ಕನ್ನಡೀಕರಿಸಿದ್ದಾರೆ. ಕಾಳಿದಾಸರ ಮಾಲವಿಕಾಗ್ನಿಮಿತ್ರವನ್ನು
ಅಗ್ನಿಮಿತ್ರನಿಗೊಲಿದ ಮಾಲವಿಕೆ ಎಂದಿದ್ದಾರೆ. ಭವಭೂತಿಯ ಉತ್ತರ ರಾಮ ಚರಿತೆಯನ್ನು ಮತ್ತೆ ರಾಮನ ಕಥೆಯಾಗಿಸಿದ್ದಾರೆ. ಭಗವದ್ಗೀತೆಯನ್ನು ಸಾಧಾರಣಿಗಳಿಗೂ ಅರ್ಥವಾಗುವಂತೆ ಅವರು ಭಗವಂತನ ನಲ್ನುಡಿ, ಭಗವದ್ಗೀತೆಯ ಕನ್ನಡ ಪಡಿನುಡಿ ಎಂದು ಪುಸ್ತಕವನ್ನು ಪ್ರಕಟಿಸಿದ್ದಾರೆ. ಕೃಷ್ಣಾರ್ಜುನರ ಸಂವಾದದಲ್ಲಿ ಅಡಗಿರುವ ಗಹನ ಸಂಗತಿಗಳನ್ನು ಸುಲಲಿತವಾಗಿ ಕನ್ನಡದಲ್ಲಿ ಬರೆದಿದ್ದಾರೆ. ಉದಾಹರಣೆಗೆ ನೋಡಿ. ಅಶ್ವತ್ಥಂ ಮೇಲಿರುವ ಭಗವಂತ ಮತ್ತು ಪ್ರಕೃತಿ ವಿಶ್ವದ ಬುಡಕಟ್ಟು, ಕೆಳಗಿನ ಜೀವ ಜಡಗಳು ಇದರ ಟೊಂಗೆ ಟಿಸಿಲು. ಯಸ್ಯ ಪರ್ಣಾನಿ ಯಸ್ತೋ ವೇದ ಸ ವೇದವಿದ್. ಇದು ಎಂದೆಂದೂ ಇರುವ, ಇಂದು ಇದ್ದಂತೆ ನಾಳೆ ಇರದ, ಕುದುರೆಯಂತೆ ನಿರಂತರ ಚಲನಶೀಲವಾದ ಅರಳಿಯ ಮರ. ವೇದಗಳು ಇದರ ಎಲೆಗಳು. ಇದನ್ನು ಬಲ್ಲವನು ವೇದಗಳನ್ನೂ ಬಲ್ಲನು. ಬನ್ನಂಜೆ ಆಚಾರ್ಯರ ಒಂದು ವಿಶೇಷವೆಂದರೆ, ಕನ್ನಡಿಯಲ್ಲಿ ಭಗವದ್ಗೀತೆಯನ್ನು ಕಂಡರಿಸುವಾಗ ಶಂಕರ, ಮಧ್ವ ಮತ್ತು ರಾಮಾನುಜ ಆಚಾರ್ಯತ್ರಯರ ಭಾಷ್ಯಗಳನ್ನು ವಿಶ್ಲೇಷಿಸಿದ್ದಾರೆ. ಅದು ಕನ್ನಡ ಭಾಷೆಗಾದ ದೊಡ್ಡ ಲಾಭ. ಆಚಾರ್ಯ ಶಂಕರರ ಭಾಷ್ಯದ ಅವಲೋಕನದ ಮುನ್ನ ಆಚಾರ್ಯರು ಬರೆದಿರುವ ಹಾಡು ನೋಡಿ. ಪ್ರಕೃತಿಗಿಂತಲೂ ಮಿಗಿಲು ನಾರಾಯಣ, ಪ್ರಕೃತಿಯ ಹೊಟ್ಟೆಯಲ್ಲಿ ಜಗದ ಮೊಟ್ಟೆ. ಈ 7 ಲೋಕಗಳು ಮೊಟ್ಟೆಯೊಳಗೆ, 7 ದ್ವೀಪಗಳೊಡನೆ ಭೂಮಿ ಕೂಡ. ಪ್ರಕೃತಿಗಿಂತಲೂ ಮಿಗಿಲು ನಾರಾಯಣ, ಪ್ರಕೃತಿಗಿಂತಲೂ ಮಿಗಿಲು ನಾರಾಯಣ. ಪ್ರಕೃತಿಯ ಹೊಟ್ಟೆಯಲ್ಲಿ ಜಗದ ಮೊಟ್ಟೆ, ಈ 7 ಲೋಕದೊಳಗೆ ಮೊಟ್ಟೆಯೊಳಗೆ 7 ದೀಪಗಳೊಡನೆ ಭೂಮಿ ಕೂಡ. ಪ್ರಕೃತಿಗಿಂತಲೂ ಮಿಗಿಲು ನಾರಾಯಣ, ನಾರಾಯಣ, ನಾರಾಯಣ. ಅದೇ ಭಗವದ್ಗೀತೆಯ ಕನ್ನಡ ಹೊತ್ತಗೆಯಲ್ಲಿ ರಾಮಾನುಜಾಚಾರ್ಯರ ಭಾಷ್ಯದ ಪೂರ್ವದಲ್ಲಿ ಶ್ಲೋಕವನ್ನು ಬನ್ನಂಜೆ ಆಚಾರ್ಯರು ಹೀಗೆ ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಯಾರ ಅಡಿದಾವರೆಯ ನೆನೆದು ಎಲ್ಲ ಕಳೆ ಕೊಳೆಗಳನ್ನು ತೊಡೆದು ಅದೇನೋ ನಾನೊಂದು ವಸ್ತು, ಅಂಥ ಯಾಮುನ ಮುನಿಗೆ ಮಣಿವೆ. ಯಾರ ಅಡಿದಾವರೆಯ ನೆನೆದು ಎಲ್ಲ ಕಳೆ ಕೊಳೆಗಳನ್ನು ತೊಡೆದು ಅದೇನೋ ನಾನೊಂದು ವಸ್ತು, ಅಂಥ ಯಾಮುನ ಮುನಿಗೆ ಮಣಿವೆ. ಆಚಾರ್ಯ ಮಧ್ವರ ಗೀತಾ ತಾತ್ಪರ್ಯದ ಅವತರಣಿಕೆಗಳ ವಿಶ್ಲೇಷಣೆಯ ಪೂರ್ವದಲ್ಲಿ ಈ ಸುಂದರವಾದ ರಚನೆ ಇದೆ. ಎಲ್ಲ ಗುಣಗಳ ಮೊತ್ತಕ್ಕೆ ದೋಷಗಳೇ ಇರದವನಿಗೆ ನಾರಾಯಣಗೆ ನಮಿಸುತ್ತ ನುಡಿವೆ ಗೀತೆಯ ಇಂಗಿತ. ಎಲ್ಲ ಗುಣಗಳ ಮೊತ್ತಕ್ಕೆ ದೋಷಗಳಿರದವನಿಗೆ, ಎಲ್ಲ ಗುಣಗಳ
ದೋಷಗಳಗಿರದವನಿಗೆ ನಾರಾಯಣಗೆ ನಮಿಸುತ್ತ ನುಡಿವೆ ಗೀತೆ ಇಂಗಿತ. ನಾರಾಯಣಗೆ ನಮಿಸುತ್ತ ನುಡಿವೆ ಗೀತೆಯ ಇಂಗಿತ. ಆಚಾರ್ಯ ಮಧ್ವರ ತಂತ್ರಸಾರ ಭಾರತೀಯ ಪರಂಪರೆಯಲ್ಲಿ ಅತ್ಯುನ್ನತವಾದ ಗ್ರಂಥಗಳಲ್ಲೊಂದು. ಸಂಸ್ಕೃತದಲ್ಲಿರುವ ಈ ಮಹಾಗ್ರಂಥದ ಪ್ರತಿಬಿಂಬವನ್ನು ಕನ್ನಡದ ಕನ್ನಡಿಯಲ್ಲಿ ಕಾಣಿಸಿದ್ದಾರೆ. ಸಾಮಾನ್ಯ ಜನರಿಗೆ ತಂತ್ರದ ಅರಿವು ಕಷ್ಟ ಸಾಧ್ಯ. ಮಂತ್ರದ ಅರ್ಥವನ್ನು ತಿಳಿಯುವುದೂ ಸುಲಭವಲ್ಲ. ಆದರೆ ಕನ್ನಡ ಓದಬಲ್ಲ ಯಾರಿಗಾದರೂ ಅರ್ಥವಾಗುವ ಹಾಗೆ ತಂತ್ರಸಾರದ ಅಂತರಾರ್ಥಗಳೊಂದಿಗೆ ಸರಳ ಕನ್ನಡದಲ್ಲಿ ಕೊಟ್ಟಿದ್ದಾರೆ. ತಂತ್ರದ ಕುರಿತು ಬನ್ನಂಜೆ ಆಚಾರ್ಯರ ಒಂದು ಸರಳ ಪದ್ಯವನ್ನೇ ಬರೆದಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ ಅದು. ಅಡಸಿರ್ದ ವಿಜ್ಞಾನ ದೊಡ್ಡೋಲಗದ ಬರಕೆ ಕಂಗೆಟ್ಟು ಮೈಮರಿದುಕೊಂಡಿರುವ ತಂತ್ರಂ ಕುರುಡು ಗಲ್ಲಿಯೊಳು ಕಣ್ಗಳನ್ನು ಕಣ್ಬರಿಯ ಪಡೆವ ಕೈದೀವಿಕೆಯೋ ತಂತ್ರಶಾಸ್ತ್ರಂ. ಅಡಸಿರ್ದ ವಿಜ್ಞಾನದ ಒಡ್ಡೋಲಗದ ಬರಕೆ ಕೈಗೆಟ್ಟು ಮೈ ಮುರಿದು ಕೊಂಡಿರದ ತಂತ್ರ ಕುರುಡುಗಲ್ಲಿಯೊಳು ಕಳನು ಕಳ್ಬರಿ ಪಡೆವ ಕೈದೀವಿಗೆಯೋ ತಂತ್ರಶಾಸ್ತ್ರಂ. ಪಡೆವ ಕೈದೀವಿಗೆಯೋ ತಂತ್ರಶಾಸ್ತ್ರಂ. ಇದೇ ತಂತ್ರಸಾರ ಕೃತಿಯ ಕೊನೆಗೆ ಬನ್ನಂಜೆ ಆಚಾರ್ಯರೇ ಬರೆದ ಆತ್ಮನಿವೇದನೆ ಹೀಗಿದೆ ನೋಡಿ. ಆಚಾರ್ಯ ಗೋವಿಂದಂ ಕೃತೇನು ವಾದೆ ನಿತಾಂತ ಭವ್ಯಂ ಯದಪುಲ್ಲಿ ತತ್ವಂ ಆನಂದ ತೀರ್ಥೀಯ ದಯಾರ ಸಾನಂ ನಿರರ್ಗಳ ಸ್ಥಾವದಯಂ ಪ್ರವಾಹ. ಆಚಾರ್ಯ ಗೋವಿಂದ ಕೃತೇನು ವಾದೆ ನಿತಾಂತ ಭವ್ಯಂ ಯದಪುಲ್ಲಿ ತತ್ವಂ ಆನಂದ ತೀರ್ಥೀಯ ದಯಾರಸಾನ ನಿರರ್ಗಳ ಸ್ಥಾವದಯಂ ಆಚಾರ್ಯರು ಪ್ರಾಣಸೂತ್ರಗಳು ಎಂಬ ಕೃತಿಯನ್ನು ಕನ್ನಡಕ್ಕಿಳಿಸಿದ ರೀತಿಯೂ ಅದ್ಭುತ. ಬದುಕು ಬೇಕಿದ್ದರೆ ಪ್ರಾಣ ಬೇಕು, ಪ್ರಾಣವನ್ನು ಜಾಗೃತಗೊಳಿಸಬೇಕಿದ್ದರೆ ಪ್ರಾಣಾಯಾಮ ಬೇಕು ಎಂಬುದು ಅವರ ನಿಲುವು. ಇದೇ ಕೃತಿಯಲ್ಲಿ ಪ್ರಾಣತತ್ವವನ್ನು ಸಾಧಾರಣಿಗಳಿಗೂ ಮನದಟ್ಟು ಆಗುವ ಹಾಗೆ ಹೇಳುವಂತಹ ರೀತಿ ನೋಡಿ. ಪ್ರಾಣ ತತ್ವದಿಂದಲೇ ಜೀವಜಾತದ ಉಸಿರು, ಪ್ರಾಣದ ಅಗಲಿಕೆಯೇ ಸಾವು, ಪ್ರಾಣನೇ ಮೋಕ್ಷವನ್ನು ಕರುಣಿಸುವಂತಹ ತತ್ವ. ಪ್ರಾಣೇನ ಹಿ ಜೀವತಿ ಅಥ ಪ್ರಾಣೋ ಜಗತಿ ಪ್ರಮೀಯತೆ. ಪ್ರಾಣೋ ಹಿ ಅಮೃತಂ ಗಮಯತಿ. ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ದೇವರ 1000 ಹೆಸರಿನ ಹಾಡು ಎಂದು ಕನ್ನಡದ
ಕನ್ನಡದಲ್ಲಿ ಕನ್ನಡಿಯಲ್ಲಿ ಪ್ರತಿಬಿಂಬಿಸಿದ್ದಾರೆ. ಸಣ್ಣ ಮಕ್ಕಳಿಗೂ ಅರ್ಥವಾಗುವಂತೆ ಕನ್ನಡದ ದರ್ಪಣದಲ್ಲಿ 1000 ನಾಮಗಳನ್ನು ಪ್ರತಿಫಲಿಸಿದ್ದಾರೆ. ವಿಶ್ವಸ್ಮೈ ನಮಃ. ಜಗದೊಳಗೆ ತುಂಬಿರುವವನು, ತನ್ನೊಳಗೆ ಜಗಕ್ಕೆ ಇಂಬನ್ನಿತ್ತವನು. ವಿಷ್ಣು ಎಲ್ಲದರೊಳಗೂ ಇರುವವನು, ಎಲ್ಲೆಡೆಯೂ ಇರುವವನು. ವಷಟ್ಕಾರ ಯಜ್ಞದಲ್ಲಿ ವಷಟ್ ಎಂಬ ಹೆಸರಿನಿಂದ ಕರೆಯಲ್ಪಡುವವನು. ಭೂತ ಭವ್ಯ ಭವತ್ ಪ್ರಭು. ಹಿಂದೆ ಇದ್ದ, ಮುಂದೆ ಬರುವ, ಈಗ ಇರುವ ಎಲ್ಲದರ ಒಡೆಯ. ಭೂತಕೃತ್ ಜೀವಗಳನ್ನು ಸೃಷ್ಟಿಸಿದವನು. ಭೂತಭೃತ್ ಜೀವಗಳನ್ನು ಹೊತ್ತು ಸಲಹುವವನು. ಭಾವಃ ದೋಷಗಳ ಸೋಂಕು ಇರದವನು. ಆನಂದ ಸ್ವರೂಪನು. ಭೂತಾತ್ಮ ಸರ್ವ ಜೀವಗಳ ಅಂತರ್ಯಾಮಿ ಸ್ವಾಮಿ. ಭೂತ ಪಾವನ ಜೀವಗಳ ಸೃಷ್ಟಿ ಸ್ಥಿತಿ ಸಂಹಾರಗಳಿಗೆ ಕಾರಣನಾದವನು. ವಿಷ್ಣುವಿನ ಸಹಸ್ರನಾಮವೇನು? ಯಾವುದೇ ಸಂಸ್ಕೃತ ಜ್ಞಾನ ಮೂಲವು ಆಚಾರ್ಯರ ಕನ್ನಡ ಅವತರಣಿಕೆಯಲ್ಲಿ ಕ್ಲಿಷ್ಟವೆನಿಸುವುದಿಲ್ಲ. ಯಾಜ್ಞೀಯ ಮಂತ್ರೋಪನಿಷತ್ ಅಥವಾ ಈಶಾವಾಸ್ಯೋಪನಿಷತ್ನ ಶ್ರೀ ಮಧ್ವಾಚಾರ್ಯರ ಭಾಷ್ಯವನ್ನು ಕನ್ನಡಕ್ಕೆ ತರುವಾಗ ಅವರೊಂದು ಮಾತು ಹೇಳುತ್ತಾರೆ. ಇದು ಗಾತ್ರದಲ್ಲಿ ಕಿರಿದು, ಅರ್ಥದಲ್ಲಿ ತುಂಬಾ ಹಿರಿದು, ಅಗೆದಷ್ಟು ಆಳ, ಬಗೆದಷ್ಟು ಅರ್ಥಭಾರ. ಯಾಜ್ಞೀಮ ಮಂತ್ರೋಪನಿಷತ್ತಿನ ಭಾಷ್ಯದ ಉಪನಿಷತ್ತಿನ ಮೂಲದ ಪದ್ಯ ಮತ್ತು ಅದರ ಅನುವಾದ ಹೀಗಿದೆ ನೋಡಿ. ಪೂರ್ಣ ಶಕ್ತಿ ಚಿದಾನಂದ ಶ್ರೀ ತೇಜ ಸ್ಪಷ್ಟ ಮೂರ್ತಯೇ. ತಿಳಿವು ಸಿರಿ ಸಂತಸೋ ಶಕ್ತಿ ತೇಜಸ್ಸುಗಳೇ ತುಂಬಿ ಮೈವೆತ್ತು ಬಂದಿರುವ ಚಿರುವ ಮೂರ್ತಿಯೇ. ಮಾಮತ್ಯಧಿಕ ಮಿತ್ರಾಯ ನಮೋ ನಾರಾಯಣಾಯ. ನನ್ನಂತರಂಗದ ಓ ಹಿರಿಯ ನೇಹಿಗನೇ, ಓ ನಾರಾಯಣನೇ, ನಿನಗೆ ನಮನೋ, ನಿನಗೆ ನಮನೋ. ಇನ್ನು 2 ಉಪನಿಷತ್ತುಗಳಿಂದ ಆಚಾರ್ಯರು ಕನ್ನಡವನ್ನು ಸಿರಿವಂತಗೊಳಿಸಿದ್ದಾರೆ. ಕನ್ನಡದ ಕೃತಿಗಳನ್ನು ಕನ್ನಡಕ್ಕೆ ಕೊಟ್ಟು ಕನ್ನಡದ ಪ್ರತಿಬಿಂಬಗಳನ್ನು ಹೊಳೆಯಿಸಿದ್ದಾರೆ. ಆ ಕೃತಿಗಳೆಂದರೆ ಒಂದು ಕನಕೋಪನಿಷತ್ತು, ಇನ್ನೊಂದು ಪುರಂದರೋಪನಿಷತ್ತು. ಪುರಂದರದಾಸರ ಕೀರ್ತನೆಗಳು ಸರಳವಾದರೂ ಅವುಗಳಲ್ಲಿರುವ ಗಹನವಾದಂತಹ ಅರ್ಥಗಳು ವೇದೋಪನಿಷತ್ತಿನ ಜ್ಞಾನಕ್ಕೆ ಸಮವೆಂದು ಪ್ರತಿಪಾದಿಸಿದ್ದಾರೆ. ಶ್ರೀ ಮಧ್ವಾಚಾರ್ಯರ ತಂತ್ರಸಾರ ಸಂಗ್ರಹದ ಒಂದು ಶ್ಲೋಕದಿಂದ ಪುರಂದರದಾಸರು ನೇರವಾಗಿ ಪ್ರೇರಣೆ ಪಡೆದಂತಹ ಪರಿಯನ್ನು ಗಮನಿಸಿ. ಮೂಲೇ ಚ ನಾಪೌ ಹೃದಯೇಂದ್ರ ಯೋನಿ ಭ್ರೂಮಧ್ಯ ಮೂರ್ಧ್ವದ್ವಿಷಡಂತಕೇಷು. ಇದನ್ನು ಪುರಂದರದಾಸರು ಒರೆದ ಬಗೆ ನೋಡಿ. ಆಧಾರ ಮೊದಲಾದ ಚಕ್ರ ಶೋಧಿಸಿ ಬಿಡಬೇಕು ಭೀಷಣ ಮೂರು. ಸಾಧಿಸಿ ಸುಷುಮ್ನ ಏರು ಅಲ್ಲಿ ಭೇದಿಸಿ ನೀ ಪರ ಬ್ರಹ್ಮನ ಸೇರೋ. ಆಧಾರ ಮೊದಲಾದ ಆರು ಚಕ್ರ ಶೋಧಿಸಿ ಬಿಡಬೇಕು ಈಶಣ ಮೂರು. ಕನಕದಾಸರ ಮನೆಗೆ ಕನ್ನ ಹಾಕಿದ ಕಳ್ಳ ಕನಕ ಸಿಗಲಿಲ್ಲ ಎಂದು ಮಾರ್ಮಿಕವಾಗಿ ಕವಿತೆ ಕಟ್ಟಿರುವ ಆಚಾರ್ಯರು
ಕನಕದಾಸರ ಕೀರ್ತನೆಗಳ ಅರ್ಥಗಳನ್ನು ಹಲವು ಬಗೆಗಳಲ್ಲಿ ವಿಸ್ತರಿಸಿದ್ದಾರೆ. ಅವರ ಪ್ರಕಾರ ಇದೊಂದು ಉಪನಿಷತ್ತೇ. ಇದು ಕನಕದಾಸರ ಉಪನಿಷತ್ತು, ಕನಕೋಪನಿಷತ್ತು. ಆಚಾರ್ಯರು ಹೇಳುತ್ತಾರೆ, ಕನಕದಾಸರ ಹೆಚ್ಚಿನ ಹಾಡುಗಳು ವೇದ ಪುರಾಣಗಳ ಕನ್ನಡೀಕರಣವೇ. ಆದರೆ ಅವರ ಯಾವ ಅನುವಾದವೂ ನೊಣಪ್ರತಿಯಲ್ಲ. ತನ್ನ ಕವಿ ಪ್ರತಿಭೆಯ ಸೃಜನಶೀಲತೆಯ ಜೊತೆಗೆ ಅನುವಾದಿಸುತ್ತಾರೆ. ಪುರಾಣದಲ್ಲಿರುವ ಒಂದು ಪದ್ಯವನ್ನು, ಕನಕದಾಸರ ವಚನವನ್ನು ಹೀಗೆ ಜೊತೆ ಸೇರಿಸಿ ನೋಡುತ್ತಾರೆ. ಯೇ ಕಂಠಲಗ್ನ ತುಳಸಿ ನಳಿನಾಕ್ಷಮಾಲ ಯೇ ಬಾಹು ಮೂಲ ಪರಿಚಿನ್ನಿತ ಶಂಖ ಚಕ್ರಾಹ ಯೇ ವಾಲಲಾಟ ಫಲಕೆ ಲಸದೂರ್ಧ್ವ ಪುಂಡ್ರಾ ತೇ ವೈಷ್ಣವ ಭುವನಮಾಶು ಪವಿತ್ರಯಂತೀ ಊರ್ಧ್ವಗುಂಡ್ರಗಳಿಲ್ಲ ಹರಿಯಲ ಚನವಿಲ್ಲ ಪದ್ಮ ತುಳಸಿಯ ಸರಗಳಿಲ್ಲ ಸತ್ಕರ್ಮ ಕರ್ತವ್ಯತ್ತ ವಿಷಯಾದ ಕೂತೊಳು ಬಿದ್ದು ಕೊರಳುವ ಮರುಳು ಇದೆ ಬನ್ನಂಜೆ ಗೋವಿಂದಾಚಾರ್ಯರು ಸಂಸ್ಕೃತವನ್ನು ಕನ್ನಡಕ್ಕಿಳಿಸಿ ಸಂಸ್ಕೃತದ ಉದಾತ್ತತೆಯನ್ನು ಹೆಚ್ಚಿಸಿದ್ದಾರೆ. ಕನ್ನಡವು ಸಂಸ್ಕೃತವನ್ನು ಸ್ವೀಕರಿಸುವಂತೆ ಮಾಡಿ ಕನ್ನಡವನ್ನು ಸಮೃದ್ಧವಾಗಿಸಿದ್ದಾರೆ. ಸಂಸ್ಕೃತ ಕನ್ನಡಗಳ ನಡುವೆ ಸೇತುಬಂಧವನ್ನು ಬಲಿದ ಮಹಾಪುರುಷ ಆಚಾರ್ಯರು. ಅವರು ಆರ್ಷೇಯ ಗ್ರಂಥಮೂಲಗಳಲ್ಲಿ ಅರಿವನ್ನು ಹೊರತಂದಿರುವಂತೆ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಬರೆದವರು, ಒರೆದವರು. ಅವರು ಕನ್ನಡದಲ್ಲಿ ವಿತರಿಸುವ ಬಗೆ ನೋಡಿದರೆ ಸಂಸ್ಕೃತವನ್ನು ಕಲಿಯಬೇಕು, ಕನ್ನಡವನ್ನು ಒಲಿಸಿಕೊಳ್ಳಬೇಕು ಎಂದು ಯಾರಿಗಾದರೂ ಅನ್ನಿಸುವಂತಿದೆ. ಒಮ್ಮೆ ಬನ್ನಂಜೆ ಗೋವಿಂದಾಚಾರ್ಯರು ಕನ್ನಡದ ಋಷಿಕವಿ ಪೂತಿ ನರಸಿಂಹಾಚಾರ್ಯರನ್ನು ಭೇಟಿ ಮಾಡಿದಾಗ ಪೂತಿನ ಅವರು ಹೇಳಿದರಂತೆ, ಬನ್ನಂಜೆ, ನಿಮಗೆ ಸಂಸ್ಕೃತ ಕನ್ನಡಗಳೆರಡರಲ್ಲೂ ಹಿಡಿತವಿದೆ. ನಿಮ್ಮಿಂದ ಸಂಸ್ಕೃತದ ಉತ್ತಮ ಕೃತಿಗಳು ಕನ್ನಡಕ್ಕೆ ಬರಬೇಕು. ಆಚಾರ್ಯರು ನರಸಿಂಹಾಚಾರ್ಯರ ಮಾತನ್ನು ಆಗು ಮಾಡಿದರು. ಮತ್ತೊಮ್ಮೆ ಬನ್ನಂಜೆಯವರು ಪೂತಿ ನರಸಿಂಹಾಚಾರ್ಯರಲ್ಲಿ ಹೋದಾಗ ಅವರಿಗೆ ದೃಷ್ಟಿ ಇರಲಿಲ್ಲವಂತೆ. ಬನ್ನಂಜೆಯವರ ಮೇಲಿನ ಅಭಿಮಾನದಿಂದ, ಬನ್ನಂಜೆ, ನಿಮ್ಮನ್ನು ಕಾಣಲಾಗುತ್ತಾ ಇಲ್ಲ, ಮುಟ್ಟಿ ನೋಡಲೇ ಎಂದರಂತೆ. ಬನ್ನಂಜೆಯವರ ಅಡಿಯಿಂದ ಮುಡಿಯವರೆಗೆ ಪೂಸಿದರಂತೆ. ಕನ್ನಡವೇ ಮೈವೆತ್ತು ಹರಸಿದಂತೆ ನರಸಿಂಹಾಚಾರ್ಯರು ಬನ್ನಂಜೆಯವರನ್ನು ಹಾರೈಸಿದ್ದಾರೆ. ಸಂಸ್ಕೃತ ವಾಂಗ್ಮಯವನ್ನು ಕನ್ನಡದ ಕನ್ನಡಿಯಲ್ಲಿ ಪ್ರತಿಬಿಂಬಿಸಿದ್ದಕ್ಕಾಗಿ ಕನ್ನಡ ಸದಾ ಬನ್ನಂಜೆ ಆಚಾರ್ಯರಿಗೆ ಋಣಿಯಾಗಿದೆ. ತಮ್ಮ ಕೃತಿಗಳ ಮೂಲಕ ನಮ್ಮ ನಡುವೆ ಬದುಕಿರುವ ಬನ್ನಂಜೆ ಆಚಾರ್ಯವರಿಯರಿಗೆ 90ರ ನಮಸ್ಕಾರ. ಆಚಾರ್ಯರು ಕನ್ನಡಕ್ಕೆ ತಂದಿರುವ ಆನಂದ ತೀರ್ಥರ ಭಕ್ತಿಗೀತೆಯೊಂದರ 2 ಚರಣಗಳನ್ನು ಹಾಡಿ ನಮ್ಮ ಈ ಪ್ರಸ್ತುತಿಯನ್ನು ಮುಕ್ತಾಯಗೊಳಿಸುತ್ತಾ ಇದ್ದೇವೆ. ಬನ್ನಂಜೆ ಆಚಾರ್ಯರ ನೆನಪು ನಮಗೆಲ್ಲ ಕೈದೀವಿಗೆಯಾಗಿ ನಮ್ಮ ಪಥವನ್ನು ಬೆಳಗಲಿ. ಆನಂದ ಮುಕುಂದ ಅರವಿಂದ ನಯನ ಆನಂದ ತೀರ್ಥ ಪರಾನಂದ ವರದ ಓ ಸಂತ ಸದಸೆಲೆಯ ಬಿಡುಗಡೆಯ ನೀವವನೇ ಓ ಅರಳುದಾವರೆಯ ಕಣ್ಗಳವನೇ
ವರವಿತ್ತ ದೈವತವೇ ನಿನಗೆ ನಮನೋ ವರವಿತ್ತ ದೈವತವೇ ನಿನಗೆ ನಮನೋ ಆನಂದ ಚಂದ್ರಿಕಾ ಸ್ಯಂದಕವಲ್ದಿ ಆನಂದ ತೀರ್ಥ ಪರಾನಂದ ವರದ ಸಂತಸದ ಹೊನಲುಂಬ ಚೆಲುವ ಬೆಳದಿಂಗಳನ್ನು ನಮ್ಮೆಡೆಗೆ ಹರಿಸುವ ನಿನಗೆ